ಹಾಯ್ ಫ್ರೆಂಡ್ಸ್, ನಾನೀಗ ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿಯನ್ನು ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಆದಿತ್ಯ ಬಿರ್ಲಾ ಸಂಸ್ಥೆಯಿಂದ ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ ಫ್ರೆಂಡ್ಸ್. 1ರಿಂದ ವೃತ್ತಿಪರ ಕೋರ್ಸ್ಗಳಿಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಂದರೆ ದೇಶದ ಎಲ್ಲ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡಬಹುದು ಫ್ರೆಂಡ್ಸ್. ಪ್ರತಿಭಾವಂತ ಮಕ್ಕಳಿಗೋಸ್ಕರ ಆದಿತ್ಯ ಬಿರ್ಲಾ ಒಂದು ಗ್ರೂಪ್ನವರು ಒಂದು ಸ್ಕಾಲರ್ಶಿಪ್ಗೆ ಕಾಲ್ ಮಾಡಿದ್ದಾರೆ. ಯಾವುದೇ ರೀತಿ ಫೇಕ್ ಅಲ್ಲ ಫ್ರೆಂಡ್ಸ್. ಅದರ ಬಗ್ಗೆ ಒಂದು ನೋಟಿಫಿಕೇಷನನ್ನು ತೋರಿಸ್ತೀನಿ. ನೋಟಿಫಿಕೇಷನ್ ತೋರಿಸಿದ ಮೇಲೆ ನಿಮಗೆ ಒಂದು ಲಿಂಕನ್ನು ತೋರಿಸ್ತೀನಿ ಸಹ. ಆ ಲಿಂಕ್ ಮೇಲೆ ನೀವೇ ಅದನ್ನು ಮೊಬೈಲ್ಗಳಲ್ಲಿ ಸಹ ಅರ್ಜಿಯನ್ನು ಹಾಕ್ಕೊಳ್ಬೋದು. ಇಲ್ಲ ಅಂದರೆ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಯಾವುದೋ ಒಂದು ಸೈಬರ್ ಸೆಂಟ್ರಿಗೆ ಹೋಗಿ ಅರ್ಜಿಯನ್ನು ಹಾಕ್ಬೋದು. ಅಂದರೆ 1ರಿಂದ 8ನೇ ತರಗತಿವರೆಗೆ ಸುಮಾರು 18,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅಂದರೆ ಪ್ರತಿಭಾವಂತಹ ವಿದ್ಯಾರ್ಥಿಗಳನ್ನು ಆ ಒಂದು ಗ್ರೂಪ್ನವರು ಆಯ್ಕೆ ಮಾಡಿಕೊಡ್ತಾರೆ. ನಾನು ಮತ್ತೆ ಬೇರೆ ಒಂದು ಯೂಟ್ಯೂಬರ್ ಥರ ನಾನು ನಿಮಗೆ ಸುಳ್ಳು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಆಪ್ತರಿಗೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಹೇಳಲ್ಲ. ಅಂದರೆ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಫೌಂಡೇಶನ್ ಅಂತಕ್ಕಂಥ ಒಂದು ಫೌಂಡೇಶನನ್ನು ಮಾಡ್ಕೊಂಡಿದ್ದಾರೆ. ಅವರು ತಮಗೆ ಬೇಕಾಗಿರತಕ್ಕಂಥ ವಿದ್ಯಾರ್ಥಿಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಅವರಿಗೆ ಅವರ ಅಕೌಂಟಿಗೆ ಅಮೌಂಟನ್ನು ಹಾಕ್ತಾರೆ. 9ರಿಂದ ಹಿಡಿದು 12ನೇ ತರಗತಿ ವಿದ್ಯಾರ್ಥಿಗಳಿಗೆ 24,000 ರೂಪಾಯಿಗಳನ್ನು ಅಮೌಂಟ್ ಅವರು ನಿಗದಿ ಮಾಡಿದರೆ. ಯಾರಿಗೆ? ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ 60% ಮೇಲೆ ಯಾರಾದರೂ ಅವರೆಲ್ಲರೂ ಅಪ್ಲೈ ಮಾಡಿ ಅವರು ಆಯ್ಕೆ ಆ ಫೌಂಡೇಶನ್ಗೆ ಬಿಟ್ಟಿತ್ತು. ಸಾಮಾನ್ಯ ಪದವಿ ಅಂದರೆ BA BSc BCom ವಿದ್ಯಾರ್ಥಿಗಳಿಗೆ 36,000 ರೂಪಾಯಿಗಳನ್ನು ಇವರು ನಿಗದಿ ಮಾಡಿದ್ದಾರೆ. ವೃತ್ತಿಪರ ಕೋರ್ಸ್ಗಳಿಗೆ 60,000 ವೃತ್ತಿಪರ ಅಂದರೆ BA MBBS BAMS ಮತ್ತು ನರ್ಸಿಂಗ್ ಇರ್ಬೋದು, BSc ನರ್ಸಿಂಗ್, ಈ ಥರ ಒಂದು ವೃತ್ತಿಪರ ಕೋರ್ಸ್ಗಳಿಗೆ ಇವರು ಈ ರೀತಿಯ ಒಂದು ಸ್ಕಾಲರ್ಶಿಪ್ಪನ್ನು ಕರೆದಿದ್ದಾರೆ ಫ್ರೆಂಡ್ಸ್. ಹಾಗಾದರೆ ನಾವು ಈ ಸ್ಕಾಲರ್ಶಿಪ್ಪನ್ನು ಫಸ್ಟ್ ನಾನು ನೋಟಿಫಿಕೇಷನನ್ನು ನೋಡ್ಕೊಳ್ಳೋಣ. ನೋಟಿಫಿಕೇಷನನ್ನು ನಿಮಗೆ ವಿವರವಾಗಿ ನಾನು ನೋಟಿಫಿಕೇಷನನ್ನು ತೋರಿಸ್ಬಿಟ್ಟು ಆ ಅಪ್ಲಿಕೇಶನ್ ಹಾಕ್ತಕ್ಕಂಥ ಲಿಂಕನ್ನು ಸಹ ನಮ್ಮೊಂದು ಇನ್ಬಾಕ್ಸಲ್ಲಿ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ. ನಿಮಗೆ ಆನ್ಲೈನ್ದೊಳಗೆ ಸಿಗಲ್ಲ ಅಂದರೆ ಲಿಂಕ್ ಮುಖಾಂತರ ಈಸಿಯಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಫ್ರೆಂಡ್ಸ್. ಈಗ ನಾವು ಒಂದು ನೋಟಿಫಿಕೇಷನನ್ನು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 2024-25 ಅಂತ ಇದೆ. ಈಗ ನಮಗೆ ಏನೇನು ದಾಖಲಾತಿಗಳು ಬೇಕು ಫಸ್ಟ್ ನೋಟಿಫಿಕೇಷನನ್ನು ನೋಡ್ಕೊಳ್ಳೋಣ ಫ್ರೆಂಡ್ಸ್. ಪ್ರಸ್ತುತ 1ರಿಂದ 12ನೇ ತರಗತಿಯಲ್ಲಿ ಸಾಮಾನ್ಯ ವೃತ್ತಿಪರ ಪದವಿಯಲ್ಲಿ ಓದುತ್ತಿರುವ ಭಾರತೀಯ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿ ಅರ್ಜಿದಾರರು ತಮ್ಮ ಇಂದಿನ ಅರ್ಹತಾ ಪರೀಕ್ಷೆಯಲ್ಲಿ ಅಂದರೆ ಹಿಂದೆ ಅವರು 60% ಅವರು ಅಂಕವನ್ನು ಪಡೆದುಕೊಂಡಿರ್ಬೇಕಂತೆ. ಅಲ್ಲಿ ಇನ್ನೊಂದು ಮಾಹಿತಿಯನ್ನು ಕೇಳಿದ್ದಾರೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಪ್ರಶಸ್ತಿ ಮೊತ್ತ ಇಲ್ಲಿ 60,000 ರೂಗಳು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಒಂದು ಬಾರಿ. ಇದು ಇಲ್ಲಿ 23-24 ಅಂತಿದೆ. ನಿಮಗೆ ಹೋಸಲ ನೋಟಿಫಿಕೇಶನ್ ತೋರಿಸ್ತಿರೋದು ಈಗ ಪ್ರೆಸೆಂಟ್ ನೋಟಿಫಿಕೇಷನನ್ನು ನನಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಯರ್ 24 ಮತ್ತು ನೋಡ್ರಿ ಎಲ್ಲಿದೆ ಫ್ರೆಂಡ್ಸ್. ಇಲ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 24 ಮತ್ತು 25 ಅಂತ ಇದೆ. ಇಲ್ಲಿ ನೋಡ್ರಿ ಸೆಪ್ಟೆಂಬರ್ 30, 2024 ಕೊನೆಯ ದಿನಾಂಕವಾಗಿದೆ. ಇದು ಪ್ಯಾನ್ ಇಂಡಿಯಾ ಮಟ್ಟದ ಫ್ರೆಂಡ್ಸ್. ಆಲ್ ಓವರ್ ಇಂಡಿಯಾದಲ್ಲಿ ಯಾರು ಬೇಕಾದರೂ ಸಹ ಅರ್ಜಿಯನ್ನು ಹಾಕ್ಬೋದು. ಆ ಸ್ಕಾಲರ್ಶಿಪ್ಪು ಒಬ್ಬರಿಗೆ ಒಮ್ಮೆ ಮಾತ್ರ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನಿಮಗೆ ಡೀಟೇಲ್ಸ್ ನೋಡಿ, ಎಲಿಜಿಬಿಲಿಟಿ ಕ್ರಿಟೇರಿಯಾನ ನೀವು ನೋಡಬೇಕಾದ್ರೆ ಇಲ್ಲಿ ಓಪನ್ ಸ್ಟಡಿ 9ರಿಂದ 12ನೇ ತರಗತಿಗೆ ಕೊಟ್ಟಿರತಕ್ಕಂಥದ್ದು ಫ್ರೆಂಡ್ಸ್. ಇದು 9ರಿಂದ 12ನೇ ತರಗತಿಗೆ ಕೊಟ್ಟಿರತಕ್ಕಂಥದ್ದು. ಇಲ್ಲಿ 9ರಿಂದ 12ನೇ ತರಗತಿಗೆ ಅಂದರೆ ಇಂದಿನ ನೋಡಿರಿ ಫಸ್ಟ್ ಇಂದಿನ ತರಗತಿಯಲ್ಲಿ ಫಸ್ಟ್ 9ರಿಂದ 12ನೇ ತರಗತಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಇದು ಅವಕಾಶ. ಇಂದಿನ ತರಗತಿಯಲ್ಲಿ 60%ಅನ್ನು ಪಡ್ಕೊಂಡಿರಬೇಕು. ಅರ್ಜಿದಾರರ ವಾರ್ಷಿಕ ಆದಾಯ 6 ಲಕ್ಷಕ್ಕಿಂತ ಮೀರಿರಬಾರದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ 1 ಟೈಮ್ ಮಾತ್ರ ಸ್ಕಾಲರ್ಶಿಪ್ ಅಂತ ಅಲ್ಲಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ 1 ಟೈಮ್ ಮಾತ್ರ ಅವರಿಗೆ ನಾನು ಅಂಡರ್ಲೈನ್ ಮಾಡಿದ್ದೀನಲ್ಲ, 1 ಟೈಮ್ ಸ್ಕಾಲರ್ಶಿಪ್ ಇದು ಬರ್ತಕ್ಕಂಥದ್ದು. ಇಲ್ಲಿ 1 ಟೈಮ್ ಮಾತ್ರ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅವರಿಗೆ? ಪಾಸ್ಪೋರ್ಟ್ ಸೈಜ್ ಬೇಕು, ಇಂದಿನ ವರ್ಷದ ಮಾಸ್ ಕಾರ್ಡ್ ಬೇಕು, ಗೌರ್ಮೆಂಟ್ ಐಡೆಂಟಿ ಪ್ರೂಫ್ ಇವರಿಗೆ ಬೇಕಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಬ್ಯಾಂಕ್ ಪಾಸ್ಬುಕ್ಕು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಇಷ್ಟೇ ಫ್ರೆಂಡ್ಸ್. ನಿಮಗೆ ಮಾಮೂಲಿ ಏನೇನು ಬರ್ತೈತೋ ಆ ಒಂದು ಸ್ಕಾಲರ್ಶಿಪ್ಪಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಇಟ್ಕೊಳ್ಬೇಕಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಡಾಕ್ಯುಮೆಂಟ್ಸನ್ನು ಇಟ್ಕೊಳ್ರಿ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಇಂದಿನ ಶೈಕ್ಷಣಿಕ ಅರ್ಹತೆಯ ಮಾಸ್ ಕಾರ್ಡ್ ಶೀಟ್ ಬೇಕು, ಪ್ರಸಕ್ತ ವರ್ಷದ ಫೀಸ್ ರೆಸಿಪ್ಟನ್ನು ನೀವು ಇಟ್ಕೊಂಡಿರ್ರಿ, ಮತ್ತು ಕ್ಯಾಸ್ಟ್ ಇನ್ಕಮ್ ಮಾಮೂಲಿ ಕಡ್ಡಾಯವಾಗಿ ಬೇಕೇ ಬೇಕು. ಒಂದು ಪಾಸ್ಪೋರ್ಟ್ ಫೋಟೋ, ಇಂದಿನ ವರ್ಷದ ಮಾಸ್ ಕಾರ್ಡ್,
ಗುರುತಿನ ಚೀಟಿ, ಯಾವ್ದಾರ ಒಂದು ಆಧಾರ್ ಕಾರ್ಡು, ವೋಟರ್ ID ಎನಿ ಒನ್, ಮತ್ತು ಪ್ರಸಕ್ತ ವರ್ಷದ ಫೀಸ್ ರಿಸಿಪ್ಟ್, ಒಂದು ಬ್ಯಾಂಕ್ ಪಾಸ್ಬುಕ್, ಕ್ಯಾಶ್ಟು, ಇನ್ಕಮ್ಮು. ಹಾಗಾಗಿ ಯಾರು 60% ತೆಗೆದಿದ್ದಾರೋ ಅವರು ಎಲ್ಲರೂ ಸಹ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ 9th to 10th ಇದನ್ನು ವ್ಯೂ ಡೀಟೇಲ್ಸ್ ಕೊಟ್ಟರೆ ನಿಮ್ಗೆ ಏನೇನು ಡೀಟೇಲ್ಸ್ ಬೇಕೋ ಅದೆಲ್ಲ ಬರ್ತಾ ಇದೆ. ಮತ್ತು ಜನರಲ್ ಗ್ರ್ಯಾಜುಯೇಷನ್ ಅಂದರೆ ಜನರಲ್ ಡಿಗ್ರಿಯನ್ನು ಓದ್ತಕ್ಕಂಥವ್ರಿಗೆ 18,000 BA, BSc, BCom, BBM ಸ್ಟೂಡೆಂಟ್ಗಳಿಗೆ. ಇಲ್ಲಿ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಅಂದರೆ ಇದೆಲ್ಲ ಬರುತ್ತೆ ಫ್ರೆಂಡ್ಸ್. MBBS, BAMS, BSc ನರ್ಸಿಂಗು, ಇದೆಲ್ಲ ಪ್ರೊಫೆಷನಲ್ ಬರುತ್ತೆ. ಇಲ್ಲಿ 4 years ಕೇಳಿದ್ದಾರೆ ನೋಡ್ರಿ, ಗ್ರ್ಯಾಜುಯೇಷನ್ ಪ್ಲಸ್ 4 years ಇದ್ದರೆ ಅವ್ರಿಗೂ ಸಹ ನೋಡಿ ಅಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ ಅಂತ ಕರೆದಿದ್ದಾರೆ ಫ್ರೆಂಡ್ಸ್. ಇದು ಯಾವುದೇ ರೀತಿಯ ಫೇಕ್ ವಿಡಿಯೋಸ್ ಅಲ್ಲ, ನಿಮ್ಮ ಅದೃಷ್ಟ ನಿಮ್ಮ ಕೈಲಿರುತ್ತೆ. ನೋಡೋಣ ಹಾಕಿ. ಈಗ ಮೊದಲಿಗೆ ಅರ್ಜಿಯನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ನೋಡೋಣ. ಇಲ್ಲಿ ಸೈನ್ ಇನ್ ಮಾಡಬೇಕು. ಫಸ್ಟು ಕ್ರಿಯೇಟ್ ಅಕೌಂಟನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ನೇಮು, ಲಾಸ್ಟ್ ನೇಮು, ಮೇಲ್ ID, ಮೊಬೈಲ್ ನಂಬರ್, ಪಾಸ್ವರ್ಡು, ಕನ್ಫರ್ಮೇಷನ್ ಪಾಸ್ವರ್ಡನ್ನು ಹಾಕಿ ಸೈನ್ ಇನ್ ಆಗಿ ನಂತರ ನಿಮ್ಗೆ ಅಲ್ಲಿ ಡಾಕ್ಯುಮೆಂಟ್ಸ್ ನಾನು ಏನೇನು ಹೇಳಿದ್ದೀನೋ ಅವನ್ನೆಲ್ಲ ಡಾಕ್ಯುಮೆಂಟ್ಸನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಒಂದೊಂದೇ ಸ್ಕ್ಯಾನ್ ಮಾಡಿ ಅಪ್ಡೇಟನ್ನು ಮಾಡ್ತಾ ಹೋಗಿ. ಇದೇ ರೀತಿ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ನಿಮಗೆ ಬಂದಂತಹ ಎಲ್ಲ ನೋಟಿಫಿಕೇಷನ್ನ ಮೊದಲ ಬಾರಿಗೆ ತಿಳಿಸುವುದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆದಿತ್ಯ ಬಿರ್ಲಾ ಗ್ರೂಪ್ನವರು ಕರೆದಂಥ ಈ ಸ್ಕಾಲರ್ಶಿಪ್ಪಿಗೆ ಯಾರ್ಯಾರು 60%ಗಳನ್ನು ತಗೊಂಡಿದ್ದೀರೋ ಅವರೆಲ್ಲರೂ ಸಹ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ, ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ನೀವು ಸೆಲೆಕ್ಟ್ ಆಗ್ತೀರಾ. ಸೆಲೆಕ್ಟ್ ಆಗಿ ಸ್ಕಾಲರ್ಶಿಪ್ ಬರ್ತಕ್ಕಂಥದ್ದನ್ನು ನೀವು ಯಾವುದೇ ಸ್ಕಾಲರ್ಶಿಪ್ಪನ್ನು ಬಿಡಲಿ ಫ್ರೆಂಡ್ಸ್, ಪ್ರತಿಯೊಬ್ಬರು ನೀವು ಸ್ಕಾಲರ್ಶಿಪ್ಪನ್ನು ಹಾಕಿ. ಅಲ್ಲಿ ನೋಡಿರಿ, ಭಾರತದಲ್ಲಿ ಮಾನ್ಯತೆ ಪಡೆದ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಯಾವುದೇ ಸಾಮಾನ್ಯ ಪದವಿ ಪೂರ್ವ ಕೋರ್ಸ್ಗಳ ಅಧ್ಯಯನ ಮಾಡಿರುವ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿರ್ತದೆ. ಅಂದರೆ ಅದು ರೆಕಗ್ನೈಸ್ಡ್ ಬೋರ್ಡ್ ಆಗಿರಬೇಕು. ನೀವು PUC ಇದ್ದರೆ ಕರ್ನಾಟಕ PU ಬೋರ್ಡು, ಈ ಕೆಲವೊಂದು ದೂರ ಶಿಕ್ಷಣದ ಮುಖಾಂತರ ನೀವು ಎಜುಕೇಷನನ್ನು ಪಡ್ಕೊಳ್ತೀರಲ್ಲ ಅದು ಅಲೌಡ್ ಇಲ್ಲ. ಅಲ್ಲೇ ನೋಡಿರಿ, 1ರಿಂದ 8ನೇ ತರಗತಿವರೆಗೆ 18,000, 9ರಿಂದ 12ನೇ ತರಗತಿಗೆ 24,000, ಸಾಮಾನ್ಯ ಪದವಿಗಳಿಗಾಗಿ 24 ಮತ್ತು ವೃತ್ತಿಪರ ಕೋರ್ಸ್ಗಳಿಗಾಗಿ 60,000 ರೂಪಾಯಿಗಳನ್ನು ಅವರು ಆದಿತ್ಯ ಬಿರ್ಲಾ ಒಂದು ಸ್ಕಾಲರ್ಶಿಪ್ ಫೌಂಡೇಶನ್ ಅವರು ನಿಗದಿ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಅರ್ಜಿ ಹಾಕೋದು ಗೊತ್ತಾಗಲಿಲ್ಲ ಅಂತಂದರೆ ನಾನು ಇನ್ಬಾಕ್ಸ್ನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನಾವು ಈಸಿಯಾಗಿ ನೀವು ಸ್ಕಾಲರ್ಶಿಪ್ಪನ್ನು ಹಾಕ್ಬೋದು. ID ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಕ್ರಿಯೇಟ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್, ಪಾಸ್ವರ್ಡನ್ನು ಹಾಕ್ಬಿಟ್ಟು ನೀವು ಅರ್ಜಿಯನ್ನು ನೀವೇ ಸಲ್ಲಿಸ್ಬೋದು, ಮೊಬೈಲ್ನಲ್ಲೇ ಸಲ್ಲಿಸ್ಬೋದು ಫ್ರೆಂಡ್ಸ್. ಈಸಿಯಾಗಿದೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾವು ಹೇಳ್ತಕ್ಕಂಥ ಒಂದು ಸುದ್ದಿ ನಾನು ಸ್ಟೂಡೆಂಟಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹಾಕಕ್ಕೆ ನೋಡ್ತಾ ಇರ್ತೀನಿ. ಹಾಗಾಗಿ ನಮ್ಮ ಒಂದು ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ಹಾಕಿರ್ತೀನಿ. ಲಿಂಕಲ್ಲಿ